ನಟ ದರ್ಶನ್ ವಿರುದ್ಧ ಕೋರ್ಟ್ನಲ್ಲಿ ಖಾಸಗಿ ದೂರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಿನ 37ನೇ ಎಸಿಎಂಎಂ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿದೆ. ದರ್ಶನ್ ವಿರುದ್ಧ ಖಾಸಗಿ ದೂರು ದಾಖಲಿಸಿದ್ದಾರೆ ರೇಣುಕಮ್ಮ. ನಟ ದರ್ಶನ್ ವಿರುದ್ಧ ಕೋರ್ಟ್ನಲ್ಲಿ ಖಾಸಗಿ ದೂರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಿನ 37ನೇ ಎಸಿಎಂಎಂ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿದೆ. ದರ್ಶನ್ ವಿರುದ್ಧ ಖಾಸಗಿ ದೂರು ದಾಖಲಿಸಿದ್ದಾರೆ ರೇಣುಕಮ್ಮ. ಐಪಿಸಿ ಸೆಕ್ಷನ್ 295A 509, 298, 504 ಅಡಿ ಕೇಸ್ ದಾಖಲು ಮಾಡಲಾಗಿದೆ. ಐಪಿಸಿ ಸೆಕ್ಷನ್ 295A ಉದ್ದೇಶಪೂರ್ವಕವಾಗಿ ಹೇಳಿಕೆ ನೀಡೋದು, ಐಪಿಸಿ ಸೆಕ್ಷನ್ 509 ಮಹಿಳೆಯರನ್ನ ಅವಮಾನಿಸುವ ಉದ್ದೇಶ, ಐಪಿಸಿ ಸೆಕ್ಷನ್ 298 ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದು, ಐಪಿಸಿ ಸೆಕ್ಷನ್ 504 ಶಾಂತಿ ಭಂಗಕ್ಕೆ ಪ್ರಚೋದನೆ ನೀಡೋದು. ದೂರುದಾರೆ ರೇಣುಕಮ್ಮ ಪರ ವಕೀಲ ರಂಗನಾಥ್ ವಾದ ಮಂಡನೆ ಮಾಡಿದ್ದಾರೆ. ರೇಣುಕಮ್ಮ ಖಾಸಗಿ ದೂರಿನ ವಿಚಾರಣೆ ನಡೆಸಿದ್ದೆ ನ್ಯಾಯಾಲಯ. ಮಾರ್ಚ್ 1ಕ್ಕೆ ಇದೀಗ ವಿಚಾರಣೆಯನ್ನ 37ನೇ ಎಸಿಎಂಎಂ ಕೋರ್ಟ್ ಮುಂದೂಡಿದೆ. ಇದು ನಟ ದರ್ಶನ್ ಅವರ ವಿರುದ್ಧ ಖಾಸಗಿ ದೂರು ದಾಖಲಾಗಿರುವಂತದ್ದು. ಬೆಂಗಳೂರಿನ 37ನೇ ಎಸಿಎಂಎಂ ಕೋರ್ಟ್ನಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ಇವತ್ತು ವಿಚಾರಣೆ ಕೂಡ ನಡೆದಿತ್ತು. ಈ ವಿಚಾರಣೆಯನ್ನ ಮಾರ್ಚ್ 1ಕ್ಕೆ ಇದೀಗ ಮುಂದೂಡಲಾಗಿದೆ. ಏನು ಐಪಿಸಿ ಸೆಕ್ಷನ್ 295A 509, 298, 504 ಅಡಿ ಕೇಸ್ ದಾಖಲಾಗಿದೆ. ಉದ್ದೇಶಪೂರ್ವಕವಾಗಿ ಹೇಳಿಕೆ ನೀಡೋದು, ಮಹಿಳೆಯರನ್ನ ಅವಮಾನಿಸೋದು, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದು, ಶಾಂತಿ ಭಂಗಕ್ಕೆ ಪ್ರಚೋದನೆ ನೀಡೋದು, ಈ ರೀತಿಯಾಗಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೆಲ್ಲವೂ ಕೂಡ ನಟ ದರ್ಶನ್ ಅವರ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಖಾಸಗಿ ದೂರಿನ ವಿಚಾರಣೆ ಇವತ್ತು ನಡೆದಿತ್ತು. ಈ ವಿಚಾರಣೆಯನ್ನ ಇದೀಗ 37ನೇ ಎಸಿಎಂಎಂ ಕೋರ್ಟ್ ಮಾರ್ಚ್ 1ಕ್ಕೆ ಮುಂದೂಡಿಕೆ ಮಾಡಿದೆ. ಮೊನ್ನೆಯಿಂದಲೂ ಅಷ್ಟೇ ನಟ ದರ್ಶನ್ ಅವರ ವಿರುದ್ಧ ಸಾಕಷ್ಟು ವಿರೋಧ ಕೇಳಿ ಬಂದಿತ್ತು. ಆ ಬಳಿಕ ಅವರ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ಇದೀಗ ರೇಣುಕಮ್ಮ ಎಂಬವರು ಖಾಸಗಿ ದೂರನ್ನ ದಾಖಲಿಸಿದ್ರು. ಮಹಿಳೆಯರಿಗೆ ನಿಂದಿಸೋದು, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದು, ಈ ರೀತಿಯಾದಂತಹ ಹೇಳಿಕೆಯನ್ನ ನಟ ದರ್ಶನ್ ಅವರು ನೀಡ್ತಾನೆ ಬರ್ತಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕಾನೂನು ಸಮರವನ್ನ ಕೈಗೊಂಡಿದ್ರು ರೇಣುಕಮ್ಮ. ಕಾನೂನು ಸಮರದ ಪ್ರತಿಫಲವಾಗಿ ಇವತ್ತು ವಿಚಾರಣೆ ನಡೆದಿತ್ತು. ಅವರ ಪರವಾಗಿ ರಂಗನಾಥ್ ಎಂಬುವರು ವಾದವನ್ನ ಮಂಡಿಸಿದ್ರು. ಆ ಬಳಿಕ 37ನೇ ಎಸಿಎಂಎಂ ಕೋರ್ಟ್ ಈ ವಿಚಾರಣೆಯನ್ನ ಇವತ್ತು ಮುಂದೂಡಿ ಮಾರ್ಚ್ 1ಕ್ಕೆ ವಿಚಾರಣೆ ನಡೆಸೋದಾಗಿ ತಿಳಿಸಿದೆ.